ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಇವತ್ತಿನ ರೀಡಿಂಗಲ್ಲಿ ನಿಮ್ಮ ಪರ್ಸನಿನ ನೆಕ್ಸ್ಟ್ ಆ್ಯಕ್ಷನ್ ಏನು ಅನ್ನೋದನ್ನು ಚೆಕ್ ಮಾಡೋಣ. ಇದು ಒಂದು ಟೈಮ್ಲೆಸ್ ಗೈಡೆನ್ಸ್ ಆಗಿರುತ್ತೆ, ಹಾಗೆ ಜನರಲ್ ಗೈಡೆನ್ಸ್ ಆಗಿರುತ್ತೆ. ಪರ್ಸ್ನಲ್ ರೀಡಿಂಗಿಗೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು. ನೋಡೋಣ ನಿಮ್ಮ ಪರ್ಸನ್ ಮೂವ್ ಆನ್ ಆಗ್ತಾರೋ, ರೀಕನ್ಸೈಲ್ ಆಗ್ತಾರೋ, ಏನೇ ಸಿಚುವೇಶನ್ ಇರ್ಬೋದು ಅದನ್ನು ಚೆಕ್ ಮಾಡೋಣಂತೆ. ಏಂಜಲ್ಸ್, ಯೂನಿವರ್ಸ್ ಎಲ್ಲರಾದ್ರೂ ಬೇಡ್ಕೊಳ್ಳಿ ನಿಮ್ಮ ಪರ್ಸನಿನ ನೆಕ್ಸ್ಟ್ ಆ್ಯಕ್ಷನ್ ಏನು ಅಂತ ಹೇಳಿ ಈ ಒಂದು ರೀಡಿಂಗ್ ಮೂಲಕ ನಿಮಗೆ ಗೊತ್ತಾಗಲಿ ಅಂತ. ಓಕೆ, ಎಸ್, ಒನ್ ಮೋರ್ ಕಾರ್ಡ್ ತೆಗಿಬೇಕನ್ನಿಸ್ತಿದೆ ನನಗೆ. ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ಬಂದಿದೆ ವೀಲ್ ಆಫ್ ಫಾರ್ಚೂನ್. ಸೊ ಆ ಕಾರ್ಡನ್ನು ತಗೊಳ್ಳೋಣ. ಓಕೆ, there is a devil card as well. Yes. Okay. There is a lot of obstacles ಅಂತಾನೆ ಹೇಳಬಹುದು ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ. ನನಗನ್ನಿಸ್ತಾ ಇದೆ ಇಲ್ಲಿ ತುಂಬ ಜಗಳ, ಮಾತುಕತೆನೇ ನಿಂತು ಹೋಗಿದೆ. ಥರ್ಡ್ ಪಾರ್ಟಿ ಇಶ್ಯೂ ಅಂತೂ ದೊಡ್ಡದಾಗಿ ಕಾಣಿಸ್ತಾ ಇದೆ. ಇನ್ನು ಒಂದು ಇಂಟರ್ ಕ್ಯಾಸ್ಟ್ ಪ್ರಾಬ್ಲಮ್ಮು ಕಾಣಿಸ್ತಾ ಇದೆ. ಇಬ್ಬರು ಒಂದೇ ಕ್ಯಾಸ್ಟ್ ಅಲ್ಲದೆ ಇರ್ಬೋದು. ನೀವು ತುಂಬ ಕನ್ಫ್ಯೂಸ್ಡ್ ಆಗಿದ್ದೀರಾ. ಸ್ವಲ್ಪ ಫೀಮೇಲ್ ಇನ್ವಾಲ್ವ್ಮೆಂಟ್ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಂತಲೇ ಹೇಳಬಹುದು. ನಿಮಗೂ ಕಾದು ಈ ಒಂದು ರಿಲೇಷನ್ಶಿಪ್ ಸರಿ ಹೋಗುತ್ತೆ ಅಂತ ವೆಯ್ಟ್ ಮಾಡಿ ಸಾಕಾಗಿ ಹೋಗಿದೆ. ಎಲ್ಲ ಥರದ ರೆಮಿಡೀಸ್, ರಿಚುವಲ್ಸ್ ಎಲ್ಲ ಮಾಡ್ಕೋತಿದ್ದೀರಾ ಅನಿಸುತ್ತೆ. ವೀಲ್ ಆಫ್ ಫಾರ್ಚೂನ್ ನೋಡಿದ್ರೆ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಅದನ್ನೆಲ್ಲ ನೀವು ಟ್ರೈ ಮಾಡ್ತಿದ್ದೀರಾ ಅಂತಲೇ ಹೇಳಬಹುದು. ಬಟ್ ಅನ್ಫಾರ್ಚುನೇಟ್ಲಿ ಎಸ್, ತುಂಬ ಏನೋ ಒಂಥರ ಹಿಡನ್ ನೆಗೆಟಿವ್ ಎನರ್ಜಿ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತಲೇ ಹೇಳ್ಬೋದು. ಒಂದು ತಪ್ಪಿದರೆ ಒಂದು ಆಬ್ಸ್ಟಿಕಲ್ ಇದೆ. ಲೈಕ್ ಫಾರ್ ಎಕ್ಸಾಂಪಲ್, ಈಗ ಸ್ಟಾರ್ಟಿಂಗಲ್ಲಿ ಎಲ್ಲ ಚೆನ್ನಾಗಿತ್ತು, ಬಟ್ ಇನ್ ಬಿಟ್ವೀನ್ ಏನೋ ನಿಮ್ಮ ಪೇರೆಂಟ್ಸಿಗೆ ಗೊತ್ತಾಯಿತೋ ಇಲ್ಲ ಅಂತ ಹೇಳಿದ್ರೆ ಥರ್ಡ್ ಪಾರ್ಟಿ ಯಾರೋ ಒಬ್ಬರು ಬಂದುಬಿಟ್ರು, ಇಲ್ಲ ನೀವೇ ಜಗಳ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರಿ. ಈಗಂತೂ ಒಳ್ಳೆ ಶತ್ರುಗಳ ಥರ ಆಗೋಗಿದ್ರ. ನೋ ಕಮ್ಯುನಿಕೇಷನಲ್ಲಿ ಕೂಡ ಇರಬಹುದು ಕೆಲವರು. ಇನ್ನು ಕೆಲವರು ಕಮ್ಯುನಿಕೇಷನಲ್ಲಿ ಇದ್ದರೂ ಕೂಡ ತುಂಬ ಚುಚ್ಚು ಮಾತುಗಳಾಗಿರ್ಬೋದು ಅಥವಾ ತುಂಬ ಹರ್ಟ್ ಆಗೋ ಥರ ಆಗಿರ್ಬೋದು. ಡೆವಿಲ್ ಕಾರ್ಡ್ ಅಂದ್ರೇ ಹಾಗೆ, ತುಂಬ ಬೇಸರ ಉಂಟು ಮಾಡುವಂತಹ ಒಂದು ಮಾತುಗಳನ್ನು ಆಡ್ತಿರ್ತಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಎಂಪ್ರೆಸ್ ಇರೋದ್ರಿಂದ ಏನೋ ಒಂದು ಈ ರಿಲೇಷನ್ಶಿಪ್ ಉಳ್ಕೊಳ್ಳೋಕ್ಕೆ ನೀವೇ ಒಂದು ರೀಸನ್ ಅಂತಲೇ ಹೇಳ್ತೀನಿ. ಅಂದರೆ ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಇಷ್ಟೊತ್ತಿಗೆ ವಾಕೌಟ್ ಮಾಡಿಬಿಟ್ಟಿರೋರು, ಬಿಟ್ಟು ಹಾಕಿಬಿಟ್ಟಿರೋರು. ಬಟ್ ನೀವಿರೋದಕ್ಕೆ ಒಂದು ಸ್ವಲ್ಪ ಅರ್ಥ ಮಾಡಿಕೊಂಡು ಸಹಿಸ್ಕೊಂಡು ವೆಯ್ಟ್ ಮಾಡ್ತಿದ್ದೀರಾ ಅಂತ. ಇಲ್ಲಿ ನನಗೆ ಸ್ವಲ್ಪ ಮ್ಯಾರಿಡ್ ಕಪಲ್ಗಳು ಜಾಸ್ತಿ ಇರೋ ಎನರ್ಜಿ ಬರ್ತಿದೆ. ಒಂದು 80% ಮ್ಯಾರಿಡ್ ಕಪಲ್ ನೋಡ್ತಾ ಇದ್ರೆ, ಇನ್ನೊಂದು 20% ಲವರ್ಸ್ಗಳು ನೋಡ್ತಾ ಇದ್ರು ಅನಿಸುತ್ತೆ. ಈಗ ನೆಕ್ಸ್ಟ್ ಆ್ಯಕ್ಷನ್ ಅಂತ ಬಂದಾಗ ಏನೂ ಆ್ಯಕ್ಷನೇ ಇಲ್ಲ ಅಂತ ಬರ್ತಿದೆ. ನಾಟ್ ಇನ್ ಅ ಗುಡ್ ವೇ, ನಾಟ್ ಇನ್ ಅ ಬ್ಯಾಡ್ ವೇ. ಅಂದರೆ ಈಗ ಒಳ್ಳೆಯ ರೀತಿಯಲ್ಲಿ ಅವರು ಸರಿ ಹೋಗ್ತಾರೆ ಅಂತಲೂ ಯಾವ ಎನರ್ಜಿನೂ ಕಾಣ್ತಾ ಇಲ್ಲ, ಇಲ್ಲ ನಿಮ್ಮನ್ನು ಕಂಪ್ಲೀಟಾಗಿ ಬಿಟ್ಬಿಡ್ತಾರೆ ಅಂತ ಯಾವ ಎನರ್ಜಿನೂ ಕಾಣಿಸ್ತಾ ಇಲ್ಲ. ಬಿಕಾಸ್ ಅವರು ಒಂಥರ ನಿಮ್ಮ ಲೈಫಲ್ಲೇ ಇರೋದೇ ಒಂದು ಟಾಕ್ಸಿಕ್ ಸಿಚುವೇಶನನ್ನು ಕ್ರಿಯೇಟ್ ಮಾಡೋದಕ್ಕೆ. ಒಂದು ಟಾಕ್ಸಿಕ್ ಅಂದರೆ ಏನು, ಒಂಥರ ವಿಷಕಾರಿಯಾದಂತಹ ಸಿಚುವೇಶನ್ಗಳು, ತುಂಬ ನೋವು ಉಂಟು ಮಾಡುವಂತಹ ಸಿಚುವೇಶನ್ಗಳು, ಒಂಥರ ಟಾಕ್ಸಿಕ್ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಒಂಥರ ನುಂಗಕ್ಕೂ ಆಗಲ್ಲ, ಉಗ್ಲಕ್ಕೂ ಆಗಲ್ಲ, ಆ ರೀತಿಯಾದಂತಹ ಒಂದು ಸಿಚುವೇಷನಲ್ಲಿ ಸಿಕ್ಕಾಕ್ಕೊಂಡಿದ್ದೀರಾ ಅಂತ ಅನಿಸ್ತಾ ಇದೆ.
ತುಂಬ ಟಾರ್ಚರ್ ಅನುಭವಿಸ್ತಿದ್ದೀರಾ ಅನಿಸ್ತಿದೆ. ನನಗೆ ಯಾಕೋ ಗೊತ್ತಿಲ್ಲ, ತುಂಬ ನಿಮಗೆಲ್ಲ ತುಂಬ ಮನಸ್ಸಿಗೆ ನೋವಾಗಿರುವಂತಹ ಫೀಲ್ ನನಗೆ ಬರ್ತಿದೆ. ಭಾಳ ದುಃಖದಲ್ಲಿದ್ದೀರಾ. ಏನೂ ಗೊತ್ತಾಗ್ತಾ ಇಲ್ಲ ನಿಮಗೆ, ಏನು ಮಾಡಬೇಕನ್ನೋದು ಗೊತ್ತಾಗ್ತಿಲ್ಲ, ಹೇಗೆ ಸರಿ ಮಾಡ್ಕೋಬೇಕನ್ನೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತೀನಿ. ಅವರ ಆ್ಯಕ್ಷನ್ ಅಂತ ನಾನು ಕಾರ್ಡ್ಸ್ ತೆಗ್ದಿದ್ದು, ಬಟ್ ನನಗೇನೋ ಅವ್ರು ಏನಾದರೂ ಆ್ಯಕ್ಷನ್ ತೊಗೋತಾರೆ ಅಂತಲೇ ಅನಿಸ್ತಾ ಇಲ್ಲ. ಅವ್ರು ಹೀಗೇ ನಿಮಗೆ ಹಿಂಸೆ ಮಾಡ್ತಾನೆ ಇರ್ತಾರೆ ಅಂತ ಹೇಳ್ಬೋದು. ಅಥವಾ ನಿಮಗೆ ಈಗ ಕೆಲವರಿಗೆ ಕಂಪ್ಲೀಟ್ ಬ್ರೇಕಪ್ ಆಗಿರುತ್ತೆ, ಬಟ್ ಸ್ಟಿಲ್ ಅವ್ರ ಬಗ್ಗೆ ಮಾತು ಕೇಳೋದು ಇಲ್ಲ, ಅವ್ರ ಹೇಗಾದರೂ ಮಾಡಿ ಅವರ ಒಂದು ವಿಷಯ ನಿಮಗೆ ಹರ್ಟ್ ಆಗ್ತಾ ಇರುತ್ತೆ. ಸೊ ಇದು ಕಂಪ್ಲೀಟ್ ಮೂವ್ ಆನ್ ಆಗೋದು ತುಂಬ ಕಷ್ಟ ಇದೆ. ನನಗನ್ಸುತ್ತೆ ಇಟ್ಸ್ ಗುಡ್ ಟು ಟೇಕ್ ಏಂಜಲ್ ಕಾರ್ಡ್ಸ್ ಅನಿಸುತ್ತೆ. ಏಂಜಲ್ ಕಾರ್ಡ್ಸಲ್ಲಿ ನೋಡೋಣ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಏನು ಬರುತ್ತೆ ಅಂತ. ಆ್ಯಂಡ್ ಯಾವುದಾದ್ರೂ ಒಂದು ಸ್ವಿಚ್ ಬೋರ್ಡ್ ಕೂಡ ನಾನು ಸಜೆಸ್ಟ್ ಮಾಡ್ತೀನಿ. ಬೆಟರ್ ಆ ಸ್ವಿಚ್ ಬೋರ್ಡನ್ನು ಹೇಳ್ಕೊಂಡು ಈ ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡ್ಬೋದು. ಸೊ ಇದು ಒಂದು ಜನರಲ್ ಗೈಡೆನ್ಸ್, ನೋಡಿಕೊಂಡು ಸ್ವಿಚ್ ಬೋರ್ಡ್ಗಳನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ನನಗೆ ಟ್ಯಾರೋ ಅಲ್ಲಿ ಅವರ ಒಂದು ಸ್ಟಕ್ ಎನರ್ಜಿ ಕಾಣಿಸ್ತು. ಸೊ ನಮಗೆ ಯಾರಾದರೂ ಒಂದು ಹೆಲ್ಪ್ ಮಾಡಿದ್ರೆ ಅಲ್ವಾ ನಾವು ಒಂದು ಸಿಚುವೇಷನಲ್ಲಿ ಸ್ಟಕ್ ಆಗಿರ್ತೀವಿ, ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ. ಈಗ ಡೋರ್ ಲಾಕ್ ಆಗಿಬಿಟ್ಟಿರುತ್ತೆ, ಹೊರಗಡೆಯಿಂದ ಲಾಕ್ ಮಾಡಿರ್ತಾರೆ, ನೀವು ಒಳಗಡೆಯಿಂದ ಎಷ್ಟು ಪ್ರಯತ್ನ ಪಟ್ಟರೂ ಡೋರ್ ಓಪನ್ ಆಗ್ತಿರಲ್ಲ. ಸೊ ಹೊರಗಡೆಯಿಂದ ಲಾಕ್ ಆಗಿರೋದನ್ನು ಹೊರಗಡೆಯಿಂದನೇ ತೆಗೆದ್ರೆ ನಮ್ಗೆ ಹೆಲ್ಪ್ ಆಗುತ್ತೆ. ಸೊ ಆ ರೀತಿ ನಮಗೆ ಸಹಾಯ ಮಾಡೋದಕ್ಕೆ ನಾನು ಏಂಜಲ್ ಕಾರ್ಡ್ಸ್ಗಳನ್ನು ಪಿಕ್ ಮಾಡ್ಕೊಂಡಿದ್ದೀನಿ. ನೋಡೋಣ ಏಂಜಲ್ಸ್ ಏನು ಹೇಳ್ತಾರೆ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಅಂತ. ನಿಮ್ಮ ಒಂದು ಸ್ಟಕ್ ಎನರ್ಜಿಯಿಂದ ಹೇಗೆ ಹೊರಗೆ ಬರಬೇಕು, ಅಥವಾ ಪೇಷನ್ಸಿಂದ ವೆಯ್ಟ್ ಮಾಡಬೇಕಾ, ಏನು ಮಾಡಬೇಕು ನೋಡೋಣ. ಹಾಗೆ ನಾನು ಒಂದು ಸ್ವಿಚ್ ಬೋರ್ಡನ್ನು ಹೇಳ್ತೀನಿ ಅಂತ ಹೇಳಿದೆ, ಬಿ ಶಟ್ ಬಿ ಗಾನ್ ಅಂತ ಹೇಳಿ ಆ ಸ್ವಿಚ್ ಬೋರ್ಡು. ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಕಾಮೆಂಟಲ್ಲಿ ಹಾಕಿರ್ತೀನಿ, ಪಿನ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ಸ್ವಿಚ್ ವರ್ಡ್ಸ್ ಅಂತ ಹೇಳಿ ಒಂದು ಯೂಟ್ಯೂಬ್ ಶಾರ್ಟ್ಸಲ್ಲೂ ಅದನ್ನು ನಾನು ಮಾಡಿ ಹಾಕ್ತೀನಿ. ನೋಡಿ, ಈ ಸ್ವಿಚ್ ವರ್ಡನ್ನು ನಿಮಗೆ 100% ಆ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಹೊರಗಡೆ ಬರಬೇಕು ಅಂದರೆ ಮಾತ್ರ ಬಳಸಿ, ಇಲ್ಲ ಅಂತ ಹೇಳಿದ್ರೆ ಬಳಸೋಕ್ಕೆ ಹೋಗಬೇಡಿ. ಮತ್ತು ಅದನ್ನು ಬಳಸಿಬಿಟ್ಟು ಅವ್ರು ದೂರ ಹೋಗಿ ಆಮೇಲೆ ನೀವು ಅದಕ್ಕೆ ಮತ್ತೆ ಕೊರ್ಕೋದು ಬೇಡ. ಕೆಲವರಿಗೆ ಟಾಕ್ಸಿಕ್ ರಿಲೇಷನ್ಶಿಪ್ಪಲ್ಲಿ ಇರೋದೇ ಒಂದು ಖುಷಿ ಅನ್ನೋ ಥರನೂ ಕೆಲವರು ಇರ್ತಾರೆ. ದಟ್ಸ್ ದೇರ್ ಪರ್ಸನಲ್ ಥಿಂಗ್ಸ್, ನಾನು ಅದನ್ನು ಹೇಳೋಕ್ಕಾಗಲ್ಲ. ಬಟ್ ಕೆಲವರಿಗೆ ಪಾಪ ಅದರಿಂದ ಹೊರಗಡೆ ಬಂದರೆ ಸಾಕು, ಅವರಿಂದ ನನಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋದು ಇರುತ್ತೆ. ಸೊ ಅಂಥವರು ಯಾರು ನಿಮ್ಮ ಪರ್ಸನ್ ಅಥವಾ ನಿಮ್ಮ ವ್ಯಕ್ತಿ ಕಂಪ್ಲೀಟಾಗಿ ಹೊರಟೋಗ್ಬಿಡ್ಲಪ್ಪ ನನ್ನ ಲೈಫಿಂದ ಅಂತ ಬಯಸ್ತಾ ಇದ್ರೆ, ಅವರು ಬಿ ಶಟ್ ಬಿ ಗಾನ್ ಅನ್ನೋ ಸ್ವಿಚ್ ವರ್ಡನ್ನು ಬಳಸ್ಬೋದು. ನಾನು ಹೇಳ್ದಂಗೆ ಫಸ್ಟ್ ಕಾಮೆಂಟಲ್ಲಿ ಹಾಕಿ ಪಿನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಲಾಸ್ಟ್ ಟೈಮ್ ನಾನು ಡಿಕ್ಲೇರ್ ಗುಡ್ ನ್ಯೂಸ್ ಸರ್ಪ್ರೈಸ್ ಎವರ್ ಆನ್ ಅಂತಂದು ಹೇಳಿದ್ದನ್ನು ಅವರು ಎಷ್ಟೊಂದು ಜನ ಎವ್ರಿ ಒನ್ ಅಂತ ಹಾಕಿದ್ರು. ಎವ್ರಿ ಒನ್ ಬೇಡಪ್ಪ, ಎವರ್ ಆನ್ ಸಾಕು, ಎಲ್ರಿಗೂ ಅವಶ್ಯಕತೆ ಇಲ್ಲ, ನಿಮ್ಮದು ನೋಡಿಕೊಂಡ್ರೆ ಸಾಕು. ಆಮೇಲೆ ಸರ್ಪ್ರೈಸ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ದಯವಿಟ್ಟು ಈ ಒಂದು ಇಂಗ್ಲೀಷ್ ಪದ ಬಳಕೆಗಳೇನಿದೆಯಲ್ಲ ಆ ಒಂದು ಪದದ ಮೀನಿಂಗ್ ಮೇಲೇ ನಮಗೆ ಸ್ವಿಚ್ ಬೋರ್ಡ್ ವರ್ಕ್ ಆಗೋದು. ಅಂದರೆ ಸರ್ಪ್ರೈಸ್ ಅಂತ ಅಂದರೆ ಏನು, ಸರ್ಪ್ರೈಸ್ ಆಗೋದು ಅಂತ ಆಶ್ಚರ್ಯಕರ, ಖುಷಿ ವಿಷಯಕ್ಕೆ ಒಂದು ಆಶ್ಚರ್ಯ ಆಗುತ್ತಲ್ಲ, ಸಂತೋಷ ಆಗುತ್ತಲ್ಲ, ಅದನ್ನು ಹೇಳ್ತೀವಿ. ಸೊ ಆ ಸ್ಪೆಲ್ಲಿಂಗನ್ನು ನೀವು ತಪ್ಪು ಮಾಡಿಬಿಟ್ರೆ ಅಲ್ಲಿಗೆ ಯೂನಿವರ್ಸಿಗೆ ನೀವು ರಾಂಗ್ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀರಂತ. ಸೊ ಹಾಗಾಗಿ ಕಾಮೆಂಟಲ್ಲಿ ನಾನು ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ನೋಡೋಣ ಏಂಜಲ್ಸ್ ಕಡೆಯಿಂದ ಏನು ಗೈಡೆನ್ಸ್ ಬರುತ್ತೆ ಅಂತ. ಓಕೆ, ರೊಮ್ಯಾನ್ಸ್ ಅಂತ ಬರ್ತಾ ಇದೆ. ಲೆಟ್ ಗೋ. ಎಸ್, ನನಗನ್ಸುತ್ತೆ ಈ ಥರ್ಡ್ ಪಾರ್ಟಿ ಇಶ್ಯೂ ಇದೆ ಅಂತ ನಾನು ಹೇಳಿದೆ, ಅಥವಾ ಅವ್ರು ಆಲ್ರೆಡಿ ಬೇರೆಯವ್ರ ಕಡೆ ಡೈವರ್ಟ್ ಕೂಡ ಆಗಿರ್ಬೋದು, ಅಥವಾ ನಿಮಗೆ ನೀವು ಕಳೆದಂಥ ಕ್ಷಣಗಳು ಕೂಡ ನೆನಪಾಗ್ತಾ ಇರ್ಬೋದು. ಅದನ್ನೆಲ್ಲ ಲೆಟ್ ಗೋ ಮಾಡಿ ಬಿಟ್ಟು ಹಾಕ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ನೀವು ನನ್ನಲ್ಲಿ ಅಂದರೆ ಏಂಜಲ್ಸ್ಗಳನ್ನು ನೀವು ಬಿಲೀವ್ ಮಾಡೋದೇ ಆದರೆ ಬೆಟರ್ ಯು ಲೆಟ್ ಗೋ ಅಂತ ಬರ್ತಾ ಇದೆ. ಸೊ ಈ ಒಂದು ಟಾಕ್ಸಿಕ್ ರಿಲೇಷನ್ಶಿಪ್ಪಿಂದ ಹೊರಗಡೆ ಬರೋದು ತುಂಬ ತುಂಬ ಒಳ್ಳೆಯದು ಅಂತಂದು ಏಂಜಲ್ಸ್ ಹೇಳ್ತಾ ಇದ್ದಾರೆ. ಲೆಟ್ಸ್ ಟೇಕ್ ಒನ್ ಮೋರ್ ಕಾರ್ಡ್.
ರಿಮೈನ್ ಪಾಸಿಟಿವ್ ಅಂತ ಬರ್ತಾ ಇದೆ. ನಾನು ಹೇಳಿಲ್ವಾ, ತುಂಬ ಸ್ಟ್ರಕ್ ಡಾರ್ಕ್ ನೆಗೆಟಿವ್ ಎನರ್ಜಿ ನನಗೆ ಕಾಣ್ತಾ ಇದೆ. ಡಾರ್ಕ್ ಅಂದರೆ ಪಿಚ್ ಬ್ಲ್ಯಾಕ್, ಪಿಚ್ ಡಾರ್ಕ್ ಅಂತ ಹೇಳ್ತಾರಲ್ಲ, ಅಂದರೆ ಈಗ ಒಂದು ಕತ್ಲು ರೂಮಲ್ಲಿ ನಿಮ್ಮನ್ನು ಕೂಡ ಹಾಕಿದಾಗ ನಿಮ್ಗೆ ಏನೂ ದಾರಿ ಕಾಣಿಸಲ್ವಲ್ಲ, ಆ ರೀತಿಯಾದಂತಹ ಒಂದು ಎನ್ವೈರ್ಮೆಂಟ್ ಕ್ರಿಯೇಟ್ ಆಗಿರಬಹುದು. ಸೊ ಹಾಗಾಗಿ ರಿಮೈನ್ ಪಾಸಿಟಿವ್, ಲೆಟ್ ಗೋ. ಇಫ್ ಯು ಬಿಲೀವ್ ರೊಮ್ಯಾನ್ಸ್ ಏನು ನಡೆದಿತ್ತು ಅಥವಾ ನಿಮ್ಮ ಮಧ್ಯೆ ಯಾವುದೇ ರೀತಿಯಾದಂತಹ ಖುಷಿ ಸಂದರ್ಭ ಸಿಚುವೇಶನ್ಗೆ ಏನೇ ಇತ್ತು, ತುಂಬ ಚೆನ್ನಾಗಿದ್ರು, ಯಾಕೆ ಇದಕ್ಕಿದಾಗೆ ಹೀಗೆ ಒಳ್ಳೆ ದೆವ್ವ ಬಂದವ್ರು ಹಂಗೆ ಆಡ್ತಾ ಇದ್ದಾರೆ. ಡೆವಿಲ್ ಕಾರ್ಡ್ ಬಂದಿರೋದಕ್ಕೆ ನಾನು ದೆವ್ವ ಅನ್ನೋ ಒಂದು ಪದನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಈ ಥರ ಒಳ್ಳೆ ಪಿಶಾಚಿ ಥರ ಆಡ್ತಾ ಇದ್ದಾರೆ. ನಾನು ಈ ವರ್ಡ್ಸನ್ನೆಲ್ಲ ಲಿಟ್ರಲಿ ಕೇಳಿದ್ದೀನಿ ನನ್ನ ಕ್ಲೈಂಟ್ಸ್ ಕಡೆಯಿಂದ. ಮ್ಯಾಮ್ ಹಿಂಗಿದ್ರು, ಈ ಥರ ಮಾಡ್ತಾ ಇದ್ದಾರೆ ಅವರು, ಏನೋ ಆಗಿಬಿಟ್ಟಿದೆ, ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ಅದು ಇದು ಅಂತೆಲ್ಲ ಬರ್ತಾರೆ. ಡೋಂಟ್ ವರಿ, ಅವ್ರಿಗೆ ಏನೇ ಆಗಿರಲಿ, ನಿಮ್ಮ ಒಂದು ಲೈಫ್ ಸರಿ ಹೋಗಬೇಕು ಅಂತಂದರೆ ಜಸ್ಟ್ ಲೆಟ್ ಇಟ್ ಗೋ. ಮೂವ್ ಆನ್ ಆಗಿ ನಿಮ್ಮ ಹ್ಯಾಪಿನೆಸ್ಸನ್ನು ನೀವು ನೋಡ್ಕೊಳ್ಳಿ, ನೀವು ಖುಷಿಯಾಗಿರೋದನ್ನು ನೀವು ನೋಡ್ಕೊಳ್ಳಿ. ಆ್ಯಂಡ್ ಅವರಿಗೆ ನೀವು ನೆಗೆಟಿವ್ ಥಾಟ್ಸ್ ನೆಗೆಟಿವ್ ವರ್ಡ್ಸ್ಗಳನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಬಿಟ್ಟು ಹಾಕಿಬಿಡಿ. ಆಯಿತು ಹೋಯ್ತು, ಅವ್ರ ಋಣ ನಮ್ಮ ಮೇಲೆ ಇಷ್ಟು ದಿನ ಇತ್ತು, ಸೊ ಅದಕ್ಕೆ ನಮ್ಮ ಲೈಫಿಗೆ ಬಂದರು ಹೋದರು ಅಂತ ಅಂದ್ಕೊಂಡು ಹೇಗಾದರೂ ಮಾಡಿ ಇದರಿಂದ ಹೊರಗೆ ಬರೋಕ್ಕೆ ಪ್ರಯತ್ನ ಪಡಿ. ಓಕೆ, ಸೊ ನಾನು ಹೇಳ್ದಂಗೆ ಸ್ವಿಚ್ ವರ್ಡನ್ನ ನೋಡಿ ಉಪಯೋಗಿಸ್ಕೊಳ್ಳಿ. ಇನ್ನು ಬೇರೆ ಥರದ ಸ್ವಿಚ್ ವರ್ಡ್ಸ್ ಬೇಕು ಅಂದರೆ ಸ್ವಿಚ್ ವರ್ಡ್ ಸೀರೀಸಲ್ಲಿ ಇದೆ. ಸೊ ಅವರ ಮುಂದಿನ ಆ್ಯಕ್ಷನ್ ಏನೂ ಇಲ್ಲ, ಆ್ಯಕ್ಷನ್ ತೊಗೋಬೇಕಾಗಿರೋದು ನೀವು. ಅವ್ರಿಗೇನು, ಅವರು ಅಲ್ಲೂ ಆಟ ಆಡ್ತಾರೆ, ಇಲ್ಲೂ ಆಟ ಆಡ್ತಾರೆ, ಎಲ್ಲ ಥರ ಎಂಜಾಯ್ ಮಾಡ್ಕೊಂಡು ಅವ್ರು ಆರಾಮಾಗಿದ್ದಾರೆ. ಸೊ ನೀವು ನಿಮ್ಮ ಒಂದು ಲೈಫ್ ಸರಿ ಹೋಗಬೇಕಂದ್ರೆ ಯು ಹ್ಯಾವ್ ಟು ಟೇಕ್ ಆ್ಯಕ್ಷನ್. ಓಕೆ, ನೀವು ಆ್ಯಕ್ಷನನ್ನು ತೊಗೊಳ್ಳಿ, ನೀವು ಲೆಟ್ ಗೋ ಮಾಡಿ, ನೀವು ಇದರಿಂದ ಹೊರಗೆ ಬನ್ನಿ, ನೀವು ಪಾಸಿಟಿವ್ ಆಗಿರಿ, ನೀವು ಜಾಸ್ತಿ ಬಿಲೀವ್ ಮಾಡಿ. ಸೊ ಇಲ್ಲಿ ಕಂಪ್ಲೀಟಾಗಿ ಇದು ನೀವು ಅಂತ ಬರ್ತಿದೆ. ಯಾರೆಲ್ಲ ನೋಡ್ತಾ ಇದ್ದೀರಾ, ಜಸ್ಟ್ ಲೆಟ್ ಇಟ್ ಗೋ. ಓಕೆ, ಕಷ್ಟ ಆಗುತ್ತೆ, ಐನೋ, ತುಂಬ ಕಷ್ಟ ಆಗುತ್ತೆ. ಕೆಲವರಿಗಂತೂ ಆಗೋದೇ ಇಲ್ಲ. ನಾನು ಹೇಳ್ದಂಗೆ ನನ್ನ ಹತ್ರ ಬಂದುಬಿಟ್ಟು ತುಂಬ ಕೆಟ್ಟ ಪದಗಳಿಂದ ಅವರನ್ನು ಬೈತೀರ, ಹಿಂಗಿದ್ದ ಹಂಗಿದ್ದ, ಅವಳು ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು, ಬಟ್ ಇವಾಗ ಹೊರಟೋಗ್ಬಿಟ್ಟಿದ್ದಾರೆ ಅಂತ ಎಲ್ಲ ಹೇಳ್ಬಿಟ್ಟು, ಬಟ್ ಸ್ಟಿಲ್ ನನಗೆ ಬೇಕು ಮೇಡಮ್ ಅಂತ ಹೇಳ್ತಾರೆ. ಸೊ ಎಲ್ಲರ ಸಿಚುವೇಶನು ಬೇರೆ ಬೇರೆಯೇ ಡೆಫಿನೆಟ್ಲಿ. ಆದರೆ ನಿಮ್ಮ ಹ್ಯಾಪಿನೆಸ್ ಫೈನಲ್ ಅಷ್ಟೇ. ಸೊ ಅದಕ್ಕೆ ನೀವು ಏನು ಮಾಡಬೇಕು, ನಿಮ್ಮ ಖುಷಿಗೆ ನೀವು ಏನು ಮಾಡ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡಿ ಆ್ಯಕ್ಷನ್ ತೊಗೊಳ್ಳಿ. ಯಾಕೆ ನಾನು ಹೇಳ್ದಂಗೆ ಇದು ಒಂದು ವೆರಿ ವೆರಿ ಜನರಲ್ ಗೈಡೆನ್ಸ್. ಎಲ್ಲರಿಗೂ ಯೂಟ್ಯೂಬಲ್ಲಿ ನನ್ನ ವಿಡಿಯೋ ನೋಡೋ ಎಲ್ಲರಿಗೂ ಇದು ಅನ್ವಯಿಸುತ್ತೆ. ನಿಮ್ಮ ಸಿಚುವೇಶನಿಗೆ ರಿಲೇಟೆಡ್ ಆಗಿದ್ದರೆ ಮಾತ್ರ ತೊಗೊಳ್ಳಿ, ಇಲ್ಲ ಅಂತಂದರೆ ಬಿಟ್ಟಾಕಿ. ಬೇರೆ ರೀಡಿಂಗ್ಸ್ ಇದೆ, ಪ್ಲೇಲಿಸ್ಟಲ್ಲಿ ಜನರಲ್ ಗೈಡೆನ್ಸ್ ಅಂತ ಕೂಡ ನಾನು ಒಂದು ಪ್ಲೇಲಿಸ್ಟ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೀವು ನಿಮ್ಮ ರಿಲೇಟೆಡ್ ವೀಡಿಯೋಗಳನ್ನು ನೀವು ಚೆಕ್ಔಟ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು.